ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದಪ್ಪ ಅಂತಂದರೆ 24,400 450 ಇದೆಲ್ಲ ಬೇಕಾದರೆ ನಿಮಗೆ 24,600ವರೆಗೂ ಮಾರ್ಕೆಟ್ ಟೆಸ್ಟ್ ಮಾಡೋ ಲೆವೆಲ್ಸ್ ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ಸ್ ಅಂತ ಹೇಳಿದ್ದೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾನು ನಿನ್ನೆ ಹೇಳ್ದಂಗೆ 24,000 ನೋಡ್ರಿ, ಪಿನ್ ಪಾಯಿಂಟ್. ನಾನು ಆ್ಯಕ್ಚುಲಿ ನಮ್ಮದು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ರಿ, ಯಾಕಂದ್ರೆ ಅದರ ಆಲ್ರೆಡಿ ನಾ ಈ ಟ್ರೆಂಡ್ ಲೈನ್ ಅಂದ್ರೆ ಡ್ರಾ ಮಾಡಿಟ್ಟಿದ್ದೆ. ಸೊ ಪಿನ್ ಪಾಯಿಂಟ್ ಎಕ್ಸಾಕ್ಟ್ ಆಗಿ ಇಲ್ಲಿ ನೋಡಿ, ಡೇ ಹೈ ಎಷ್ಟಾಗಿದೆ 24,601. ನಾನು 24,001 ಜಸ್ಟ್ ಏನದ 10 ಪೈಸೆ ಅಷ್ಟು ಡಿಫ್ರೆನ್ಸ್, ಅಷ್ಟು ಲೆವೆಲ್ ಅಕ್ಯುರೇಸಿ ಲೆವೆಲ್ ಅಲ್ಲಿ ನಾನು ಏನದ ಟ್ರೆಂಡ್ ಲೈನ್ ಡ್ರಾ ಮಾಡಿ ನಿಮಗೆ ಅನಲೈಸ್ ಮಾಡಿ ಹೇಳಿದ್ದೆ. ಸೊ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಫ್ಲಾಟ್ ಓಪನ್ ಆಗಿ 24,300. ಸ್ಲೋ ಅಂಡ್ ಸ್ಟಡಿ ಏನಾಗಿದೆ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಇಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ತೀನಿ. ಸೊ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಆಗಿದೆ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಫಾರ್ಮೇಶನ್ ಮಾಡ್ಯಾರ. ಸೊ ಪ್ರೀವಿಯಸ್ ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ಏನು ಹೇಳಿದೆ, ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದಪ್ಪ ಅಂತಂದ್ರೆ ಇದ್ರ ಮೇಲ್ಗಡೆ ಏನಾದ್ರು ಸಸ್ಟೇನ್ ಆಯ್ತು ಅಂತಂದ್ರೆ ಒಂದು ಟೈಪ್ 24,450 ಮೇಲ್ಗಡೆ ಏನಾದ್ರು ಸಸ್ಟೇನ್ ಆಯ್ತು ಅಂದ್ರೆ ನಮ್ಗೆ ಏನಾದ್ರು ಬುಲಿಶ್ ಸೈನ್ ಕಾಣಿಸ್ತು ಅಂತ ಹೇಳಿದ್ದೆ. ಆಮೇಲೆ ಈ ಪ್ರೀವಿಯಸ್ ಸ್ವಿಂಗ್ಸ್ ಏನಾದ್ರು ಬೇಕಾಯ್ತು ಅಂತಂದ್ರೆ ನಾವು ಕಂಟಿನ್ಯೂಸ್ ಆಗಿ ಒಂದು ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ಆಗ ಪ್ರಾಬಬಿಲಿಟಿ ಕಾಣಿಸ್ತಂತೆ. ಆಮೇಲೆ ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್ ದಾಗ ಏನಾದ್ರು ನೀವು ಟ್ರೇಡ್ ಮಾಡ್ಲಿಕ್ಕೆ ಹೇಳಿದೆ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಮಾರ್ಕೆಟ್ ಏನಾಗಿದೆ, ಒಂದು ಸ್ಟ್ರಾಂಗ್ ಏನಾಗಿದೆ ಗ್ರೀನ್ ಕ್ಯಾಂಡಲ್ ಮಾಡಿದೆ. ಸೊ ಗ್ರೀನ್ ಕ್ಯಾಂಡಲ್ ಮಾಡಿ ಇಲ್ಲೊಂದು ಸ್ವಲ್ಪ ಕನ್ಸೋಲಿಡೇಟ್ ಆಗಿ ಕರೆಕ್ಟ್ ಆಗಿ ಪ್ರಾಪರ್ ವಿ ಶೇಪ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು, ಸೊ ನೋಡ್ರಿ ಇಲ್ಲಿಂದ ಅಪ್ಸೈಡ್ ಏನಾದ್ರು ಮೂವ್ಮೆಂಟ್ ಆಗಿದೆ. ಸೊ ಇಲ್ಲಿ ಒಂದು ಇಂಟ್ರಾಡೇ ಯಾರು ಟ್ರೇಡ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟೀಸ್ ಏನದ, ಸ್ಮೂತ್ ಅಂಡ್ ಕ್ಲಿಯರ್ ಅಪರ್ಚುನಿಟಿ ಏನದ ಇಲ್ಲಿ ಕೊಟ್ಟದ. ಸೊ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಆಗ್ಯದಪ್ಪ ಅಂತಂದ್ರೆ ಹೈಯರ್ ಹೈಸ್ ಅಂಡ್ ಹೈಯರ್ ಲೋಸ್ ಮಾಡ್ಕೋತ ಮಾರ್ಕೆಟ್ ಏನದ ಮೂವ್ಮೆಂಟ್ ಆಗ್ಯದ. ಕಂಟಿನ್ಯೂಸ್ ಸ್ಲೋ ಅಂಡ್ ಸ್ಟಡಿ ಏನದ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಎಕ್ಸ್ಪೈರಿ ಇತ್ತು ಆಕ್ಚುಲಿ ನಿಫ್ಟಿದು. ಸೊ ಮಾರ್ಕೆಟ್ ಇವತ್ತಿನ ದಿನ ಎಕ್ಸ್ಪೈರಿ ಏನದ ಒಂದು ಒಳ್ಳೆ ಡಿಸಿಪ್ಲಿನ್ ದಾಗ ಯಾರು ಟ್ರೇಡ್ ಮಾಡ್ಯಾರ ಅವ್ರಿಗೆ ಏನದ ಒಂದು ಒಳ್ಳೆ ಅಪರ್ಚುನಿಟೀಸ್ ಏನದ ಇಲ್ಲಿ ಮಾರ್ಕೆಟ್ ಏನದ ಮಾಡಿ ಕೊಟ್ಟದ್ದು. ಓಕೆ, ಸೊ ನಾಳೆ ದಿನ ಏನಾಗ್ತದಪ್ಪ ಅಂತಂದ್ರೆ ಯಾವ ತರ ಟ್ರೇಡ್ ಮಾಡಬೇಕು ಅದ್ರ ಬಗ್ಗೆ ಏನದ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ನೋಡಿದ್ರೆ ಆಲ್ರೆಡಿ ಇವಾಗ ನೀವು ಏನಾಗಿದೆ ಇಲ್ಲಿ 24,600 ಲೆವೆಲ್ಗೆ ಏನಾದ್ರು ಟೆಸ್ಟ್ ಮಾಡಿದೆ ರೈಟ್. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು 24,600 ಲೆವೆಲ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಏನಾದ್ರು 24,650. ಸೊ 24,650 ಇಲ್ಲಿ ಏನಾದ್ರು ಸ್ವಲ್ಪ ರಿಜೆಕ್ಷನ್ ತಗೊಳ್ಳೋದೇನೋ ಪ್ರಾಬಬಿಲಿಟಿ ನಮಗೆ ಕಾಣಿಸ್ತದ. ಬಟ್ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಲೈಟ್ ಆಗಿ ರಿಜೆಕ್ಷನ್ ತಗೊಂಡು ಮತ್ತೆ 24,600 ಲಿಂದ ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೆ ನಮಗೆ ಅಬೋ ಏನದ 24,700 24,701 ಈ ಲೆವೆಲ್ಸ್ ಎಲ್ಲ ನಮಗೆ ಏನದ ನೆಕ್ಸ್ಟ್ ಪ್ರಾಬಬಿಲಿಟಿ ಇಲ್ಲಿ ನೋಡಿ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಓಕೆ, ಸೊ 24,700 24,750 24,800 ಇದೆಲ್ಲ ಇಂಪಾರ್ಟೆಂಟ್ ಲೆವೆಲ್ಸ್ ಏನದ ನಮ್ದು ಮಾರ್ಕೆಟ್ ಮೂವ್ಮೆಂಟ್ ಆಗ ಪ್ರಾಬಬಿಲಿಟಿ ಏನದ ಕಾಣಿಸ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಈ ತರ ಏನಾದ್ರು ಅಪ್ ಸೈಡ್ ಮೂವ್ಮೆಂಟ್ ಆಗಿ ಒಂಥರ ರಿಜೆಕ್ಷನ್ ಆಗಿ ಸ್ಲೋ ಅಂಡ್ ಸ್ಟಡಿ ಈ ತರ ಮೂವ್ಮೆಂಟ್ ಆದ್ರೆ ನಮಗೆ ಏನದ ಈ ಝೋನ್ ಮತ್ತೆ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆದ್ರೆ 24,800 ಏನದ ಈ ಝೋನ್ಸ್ ಎಲ್ಲ ನಮಗೆ ಏನದ ಟೆಸ್ಟ್ ಆಗ ಪ್ರಾಬಬಿಲಿಟಿ ಏನದ ಮಾರ್ಕೆಟ್ ಅಲ್ಲಿ ಕಾಣಿಸ್ತದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನದ ಕಂಟಿನ್ಯೂಷನ್ ಅಪ್ಸೈಡ್ ಮೂವ್ಮೆಂಟ್ ಆದ್ರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವಾರ್ ಸಿಚುವೇಶನ್ಸ್ ನಡೆದ ಸಿಚುವೇಶನ್ಸ್ ಯಾವ ತರ ನಡೆದಪ್ಪ ಅಂತಂದ್ರೆ ಆಕ್ಚುಲಿ ಸೀಸ್ ಫೈರ್ ಏನದ ನಾಳೆ ಏನದ ಡೆಡ್ ಲೈನ್ ಅದ ಯಾವುದು ಸೀಸ್ ಫೈರ್ದು. ಸೊ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಸೊ ಏನದ ಜೆಡಿ ವ್ಯಾನ್ಸ್ ಏನದ ಇಸ್ಲಾಮಾಬಾದಿಗೆ ಹೋಗ್ಯಾರ ಎದರ ಬಗ್ಗೆ, ಇದು ವಾರ್ ಬಗ್ಗೆ ಮಾತಾಡ್ಲಕ್ಕ. ಬಟ್ ಯಾವುದೇ ತರ ಇಲ್ಲಿ ನೋಡ್ರಿ ನಾಳೆ ಏನದ ಸ್ವಲ್ಪ ಡೆಡ್ ಎಂಡ್ ಅದ ಸೀಸ್ ಫೈರ್ದು. ಸೊ ಏನಾಗ್ತಪ್ಪ ಅಂತಂದ್ರೆ ನಾಳೆ ಇನ್ ಕೇಸ್ ಸೀಸ್ ಫೈರ್ ಏನದ ಇನ್ನೊಂದೇನಪ್ಪ ಅಂತಂದ್ರೆ ಇರಾನ್ದವರು ಯಾವುದೇ ಕನ್ಫರ್ಮೇಶನ್ ಕೊಟ್ಟಿಲ್ಲ ಇಲ್ಲಿ ಏನದ ಮಾತಾಡಬಾರ್ದು ಅದ್ರ ಬಗ್ಗೆ ಯಾವುದೇ ತರದ್ ಏನದ ಕನ್ಫರ್ಮೇಶನ್ ಇಲ್ಲಿ ಇರಾನ್ ಅವ್ರ ಕಡೆಯಿಂದ ಬಂದಿಲ್ಲ. ಬಟ್ ಏನಾಗಿದೆ ಅಂದ್ರೆ ಇಫ್ ಇನ್ ಕೇಸ್ ಇದು ಸೀಸ್ ಫೈರ್ ಏನದ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆದ್ರೆ ಇಲ್ಲಿ ಏನದ ಇನ್ನೊಂದು 6 days to 8 days ಅಂದ್ರೆ ಏಪ್ರಿಲ್ 22ರಿಂದ ಏಪ್ರಿಲ್ 30ರವರೆಗೆ ಏನದ ಒಂದು ವಿಂಡೋ ಅಂದ್ರೆ ಟೈಮ್ ಸಿಗ್ತದೆ, ಟೈಮ್ ಅದ ಇಲ್ಲಿ ಸೀಸ್ ಫೈರ್ಗೋಸ್ಕರ. ಅದನ್ನು ಇದು ಮಾಡಿಲ್ಲಪ್ಪ ಅಂತಂದ್ರೆ ವಾರ್ ಪ್ರಿವೆನ್ಷನ್ ರೆಸೊಲ್ಯೂಷನ್ ಆಕ್ಟ್ ಪ್ರಕಾರ 1973 ಏನದ ಒಂದು 1973 ವಾರ್ ರೆಸೊಲ್ಯೂಷನ್ಸ್ ಅದ್ರ ಅಥರೈಸೇಷನ್ ಏನ ತಗೋಬೇಕಾಗ್ತದೆ. ಎದಕ್ಕಪ್ಪ ಅಂತಂದ್ರೆ ಈ ವಾರ್ ಏನ್ ಆಪರೇಷನ್ ಆಗಲ್ತಲ್ಲ 60 days ಎಕ್ಸ್ಟೆಂಡ್ ಆಗ್ಬಾರ್ದು. ಈಗ ನೋಡಿ ವಾರ್ ಸ್ಟಾರ್ಟ್ ಯಾವುದೇ ಒಂದು ವಾರ ಆದ್ರೂ 60 days ಅದ, ಅದಕ್ಕಿಂತ ಹೆಚ್ಚಿಗೆ ಆಯ್ತು ಅಂತಂದ್ರೆ ಆಪರೇಷನ್ 60 days ಅದಕ್ಕಿಂತ ಹೆಚ್ಚಿಗೆ ಆಪರೇಷನ್ ಆಯ್ತಂದ್ರೆ ಅಥರೈಸೇಷನ್ ತಗೋಬೇಕಾಗ್ತದೆ. ಎಲ್ಲಿ ವಾರ್ ಪ್ರಿವೆಂಟ್ ರೆಸೊಲ್ಯೂಷನ್ 1973 ಆಕ್ಟ್. ಸೊ ಇದ್ರ ಮ್ಯಾಗ ಅಂದ್ರೆ ಏನಾಗ್ತದೆ US ಕಾಂಗ್ರೆಸ್ ಮತ್ತೆ ವೈಟ್ ಹೌಸ್ ಯಾವ್ದಾದ್ರು ನಡಬೇಕಂದ್ರೆ ಸಡನ್ ಆಗ ಪ್ರಾಬಬಿಲಿಟಿ ಅನ್ನೋದು ಕಾಣಿಸ್ತದೆ. ಡಿಸಿಷನ್ಸ್
ಇಫ್ ಇನ್ ಕೇಸ್ ಡಿಸಿಷನ್ ಏನಾದ್ರು ಫಾಸ್ಟ್ ಆಗಿ ತಗೊಂಡ್ರ ಅಂತಂದ್ರ ಓಕೆ ಏನಾಗಲ್ಲ, ಇಲ್ಲ ಅಂತಂದ್ರೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಟ್ರಂಪ್ ಗಾರೆ ಯಾರಿಗೆಲ್ಲ ಕನ್ವಿನ್ಸ್ ಮಾಡಿ ಏನಾದ ವಾರಿಂದ ಇದೊಂದು ಇಲ್ಲೇ ಸ್ಟಾಪ್ ಮಾಡೋ ಪ್ರಾಬಿಲಿಟಿ ಏನಾದ್ರು ಕಾಣಿಸ್ತದೆ. ಯಾಕಂದ್ರೆ 60 ಡೇಸ್ ಆಲ್ಮೋಸ್ಟ್ ನಿಯರ್ ಟು ನಿಯರ್ 60 ಡೇಸ್ ಇದು ವಾರ್ ಸ್ಟಾರ್ಟ್ ಆಗಿ ಇದಾಯ್ತು. ಸೊ ಈ ತರ ಸಿಚುವೇಶನ್ಸ್ ನಡೆದ. ಸೊ ನಾಳೆ ಏನಾಗಿದೆ ಇದ್ರ ಇಫ್ ಇನ್ ಕೇಸ್ ಏನಾರ ಇಬ್ಬರು ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾತುಕತೆ ಆಗಿ ಸೀಸ್ಫೈರ್ ಏನಾದ್ರು ಇದಾಯ್ತು ಅಂತಂದ್ರೆ ನಮ್ಗೆ ಏನಂದ್ರೆ ಇಲ್ಲಿ ಒಂದು ಒಳ್ಳೆ ಅಪ್ಸೈಡ್ ಮೂಮೆಂಟ್ ಏನಾದ್ರು ರ್ಯಾಲಿ ಕಾಣಿಸ್ತದ. ಆಗಿಲ್ಲ ಅಂತಂದ್ರೆ ಅದೇನದ ಒಂದ್ ಸ್ವಲ್ಪ ನೋಡ್ಬೇಕಾಗ್ತದೆ ಯಾವ ತರ ಡಿಸಿಷನ್ಸ್ ಏನಾಗ್ತದೆ ಅದ್ರ ಬಗ್ಗೆ ನೋಡ್ಬೇಕಾಗ್ತದೆ. ಓಕೆ, ಲೈಕ್ ನಾಳೆ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಡೇ ಟೈಮ್ ಫ್ರೇಮ್ ಅಲ್ಲಿ ಒಂಚೂರು ನಿಮಗೆ ತೋರಿಸ್ತೀನಿ. ಸೊ ಮಾರ್ಕೆಟ್ ಕಂಪ್ಲೀಟ್ ಆಗಿ ಏನೋ ಒಂದು ಬುಲಿಶ್ ಝೋನ್ ಅಲ್ಲಿ ಟ್ರೇಡ್ ಮಾಡಲ್ತ. ಯಾಕಪ್ಪ ಅಂತಂದ್ರೆ ಸ್ಲೋ ಅಂಡ್ ಸ್ಟಡಿ ರಿಕವರಿ ಆಗಲಿರ್ತದ. ಇಫ್ ಇನ್ ಕೇಸ್ ಈ 24,700 800 ಈ ಝೋನ್ ಏನಾದ್ರು ಬೇಕಾಯ್ತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಏನದ ಇಲ್ಲಿ 25,000 ರೌಂಡ್ ಲೆವೆಲ್ ಆಗಿ ಬರೋದು ಏನದ ಪ್ರಾಬಿಲಿಟಿ ಏನದ ಇಲ್ಲಿ ನಮಗೆ ಕಾಣಿಸ್ತದೆ. 25,000 ಅಂಡ್ 25,100 ಈ ಲೆವೆಲ್ ಅಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಆದ್ರೆ ಇಫ್ ಇನ್ ಕೇಸ್ ನೆಗೆಟಿವ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಫ್ಲಾಟ್ ಟು ನೆಗೆಟಿವ್ ಏನಾದ್ರು ಓಪನ್ ಆದ್ರೆ ಅದರಲ್ಲಿ ಯಾವ ಪ್ರಾಬಿಲಿಟಿ ಇದೆ, ಯಾವ ತರ ಟ್ರೇಡ್ ಮಾಡಬಹುದು ಅದ್ರ ಬಗ್ಗೆ ನೋಡೋಣ. ಸೊ ಏನಾಗ್ಯದಪ್ಪ, ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಇಲ್ಲಿ 24,100 ರಿಜೆಕ್ಷನ್ ತಗೊಂಡು ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಗಿ ಸ್ಲೋ ಅಂಡ್ ಸ್ಟಡಿ ಈ ಝೋನ್ಸ್ ನ ಇಲ್ಲಿ ಬಂದಾಗ ಇಲ್ಲಿ ಫಸ್ಟ್ ಸಪೋರ್ಟ್ ಯಾವ್ದಾಗ್ತದೆ 24,450 ಈ ಝೋನ್ ಏನಾದ್ರು ಫಸ್ಟ್ ಸಪೋರ್ಟ್ ಆಗ್ತದೆ. ಇಫ್ ಇನ್ ಕೇಸ್ ಇದನ್ನು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಂಟ್ರಾಡೇ ಸಪೋರ್ಟ್ ಯಾವ್ದಾಗ್ತಪ್ಪ ಅಂತಂದ್ರೆ 24,350 ಇಂಟ್ರಾಡೇ ಸಪೋರ್ಟ್ ಅದು ಹೇಳ್ತೀನಿ. ಸೊ ಇದನ್ನು ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಏನದ 24,250 24,300 ಇದೇನದ ನಮಗೇನಾದ್ರು ಇಂಟ್ರಾಡೇ ಸಪೋರ್ಟ್ಸ್ ಗಳಾಗ್ತಾವ. ಈ ಮೇಜರ್ ಸಪೋರ್ಟ್ಸ್ ಗಳು ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಏನಾದ್ರು ಸ್ವಲ್ಪ ನೆಗೆಟಿವ್ ಕಾಣಿಸೋದು ಏನೋ ಪ್ರಾಬಿಲಿಟಿ ಇಲ್ಲಿ ಕಾಣಿಸ್ತದೆ. ಐ ಹೋಪ್ ನಾ ಹೇಳಿದ್ ನಿಮ್ಗೆ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅನ್ಕೋತೀನಿ. ಈ ತರ ಹೊಸದ್ ನಿಮ್ಗೆ ಏನಾದ ಗೈಡೆನ್ಸ್ ಸಿಗಲ್ತಿತ್ತು, ನಾ ಕೊಟ್ಟಿರೋದು ಇನ್ಫಾರ್ಮೇಶನ್ ನಿಮ್ಗೆ ಒಂದು ಒಳ್ಳೆ ಗೈಡೆನ್ಸ್ ಆಗ್ಯದ ಅಂತಂದ್ರೆ ಪ್ಲೀಸ್ ಏನಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ವಿಡಿಯೋಗೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡ್ರಿ, ಶೇರ್ ಮಾಡ್ರಿ. ಎಲ್ಲರಿಗೂ ನಿಮ್ಗೆ ಒಂದು ವ್ಯಾಲ್ಯೂ ಸಿಗುತ್ತದೆ. ಈ ನಂದು ವಿಡಿಯೋಲಿಂದ ನಿಮ್ಗೆ ಏನೋ ಒಂದು ಸ್ವಲ್ಪ ವ್ಯಾಲ್ಯೂ ಸಿಗುತ್ತದೆ, ಒಂದು ಸ್ವಲ್ಪ ನಾಲೆಜ್ ಸಿಗುತ್ತ ಅಂತಂದ್ರೆ ಅದು ಲೈಕ್ ಮಾಡ್ರಿ. ಸೊ ದಟ್ ನನಗೆ ಏನದ ಒಂದು ಲೈಕ್ ನನ್ಗೊಂಥರ ಫೀಡ್ಬ್ಯಾಕ್ ಇದ್ದಂಗೆ ಅದು ನೀವು ಲೈಕ್ ಮಾಡಿದ್ರ ಅಂತಂದ್ರೆ ನನಗೊಂಥರ ಫೀಡ್ಬ್ಯಾಕ್ ಇದ್ದಂಗೆ. ಸೊ ದಟ್ ನಾ ಹೇಳೋದು ನಿಮ್ಗೆ ಕರೆಕ್ಟ್ ಗೈಡೆನ್ಸ್ ಆಗ್ಲತ್ತ ಅಂತ ಹೇಳಿ. ಸೊ ಪ್ಲೀಸ್ ಏನಾದ್ರು ಲೈಕ್ ಮಾಡ್ರಿ. ಇವತ್ತಿನ ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ ನಾನು 50 lakhs ಏನದ ಏಮ್ ಅದ ನಂದಿದ್ರದ್ದು. ಸೊ ಪ್ಲೀಸ್ ಲೈಕ್ ಮಾಡ್ರಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಏನಾದ್ರು ಸಜೆಸ್ಟ್ ಮಾಡ್ರಿ. ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಮುಂದಿನ ದಿನಗಳಲ್ಲಿ ನಾ ಏನಾದ್ರು ಈ ತರ ವಿಡಿಯೋಸ್ಗಳು ಏನಾದ್ರು ಹಾಕ್ತೀನಿ, ಅದು ನಿಮಗೆ ಏನಾಗಿದೆ ಇಂಪಾರ್ಟೆಂಟ್ ಲೆವೆಲ್ಸ್ಗಳೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಹೇಳಿ ನಂದೊಂದು ಅಭಿಪ್ರಾಯ ಅದ. ಸೊ ಪ್ಲೀಸ್ ಏನದ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.